ಮಾರುತಿ ಸೇವಾನಗರದಲ್ಲಿ ಮರ ಬಿದ್ದು 6 ಮಂದಿ ಗಾಯಗೊಂಡ ಪ್ರಕರಣ ಆಸ್ಪತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಮಾರುತಿ ಸೇವಾನಗರದಲ್ಲಿ ಮರ ಬಿದ್ದು 6 ಮಂದಿ ಗಾಯಗೊಂಡಿದ್ರು. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗಾಯಾಳುಗಳನ್ನ ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಬಿಬಿಎಂಪಿಯೇ ಭರಿಸುತ್ತೆ ಅಂತ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಪಬ್ಲಿಕ್ ಟಿವಿ ಸುದ್ದಿ ಬೆನ್ನಲ್ಲೇ ಮರವನ್ನ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೌದು ಸರ್, ಬಲಗಾಲು ಥೈ ಬೋನ್ ನಡ್ಕೊಂಡು ಹೋಗ್ತಾ ಇದ್ರಾ? ಒಳ್ಳೆ ಹಾಸ್ಪಿಟಲ್ ನೋಡ್ತಾರೆ ಬಿಡಿ, ಏನ್ ಬೇಕು ಏರ್ಪಾಡು ಏನ್ ಮಾಡ್ತಾರೆ. ತುಂಬಾ ಹೆಲ್ಪಿಂಗ್ ಸರ್, ಏನ್ ಫೋನ್ ಮಾಡಿದ್ರು ಬಾಣಸವಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಗಾಯಾಳುಗಳನ್ನ ಭೇಟಿ ಮಾಡಿದ ಡಿಕೆ ಶಿವಕುಮಾರ್ ಅವರು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಏನು ಅವರಿಗೆ ಇದರಿಂದ ಫ್ರ್ಯಾಕ್ಚರ್ ಆಗಿದೆಯಾ ಏನು ಅನ್ನೋದರ ಬಗ್ಗೆ ವೈದ್ಯರಿಂದಲೂ ಕೂಡ ಮಾಹಿತಿ ಪಡೆಯುವ ಕೆಲಸವನ್ನ ಮಾಡಿದ್ದಾರೆ. ಗಾಯಾಳುಗಳು ಕೂಡ ನಮ್ಮ ಒಂದು ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಅದಕ್ಕೆ ಎಲ್ಲವನ್ನು ಕೂಡ ಬಿಬಿಎಂಪಿ ನೋಡಿಕೊಳ್ಳುತ್ತೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಬಾಣಸವಾಡಿಯ ಖಾಸಗಿ ಆಸ್ಪತ್ರೆಯಲ್ಲಿ 6 ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಲವರಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ, ಬೆನ್ನು ಎದೆ ಭಾಗಕ್ಕೆ ಗಾಯ ಆಗಿದ್ದು ಅವರಿಗೆ ಈಗ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಮರ ಇದು ಗಾಡಿ ಮೇಲೆ ಬಿಟ್ಬಿಟ್ಟು ಬೆಳಿಗ್ಗೆ 6 ಜನ ಬಂದರು. ಮಕ್ಕಳಿಗೆಲ್ಲರಿಗೂ ಮೈನರ್ ಇಂಜುರೀಸ್ ಇತ್ತು. 2 ಅಡಲ್ಟ್ಸಿಗೆ ನಾವು ಫುಲ್ ಕಂಪ್ಲೀಟ್ ಕೇರ್ ಕೊಡ್ತಾ ಇದ್ದೀವಿ. ದೇ ಆರ್ ಇನ್ ಸೇಫ್ ಹ್ಯಾಂಡ್ಸ್, ದೇ ಆರ್ ಡೂಯಿಂಗ್ ಫೈನ್, ಆರಾಮಾಗಿದ್ದಾರೆ. ಇವಾಗ ಫ್ರ್ಯಾಕ್ಚರ್ಸ್ ಇದೆ, ಬಟ್ ಅವರು ಸೇಫ್ ಆಗಿದ್ದಾರೆ, ಕ್ರಿಟಿಕಲ್ ಕಂಡೀಷನಲ್ಲಿಲ್ಲ, ಆರಾಮಾಗಿದ್ದಾರೆ. ನಾವು ಚೆನ್ನಾಗಿ ಅವ್ರು ನೋಡ್ಕೋತೀವಿ, ಭಯ ಪಡುವಂಥದ್ದು ಏನಿಲ್ಲ. ಬೆಳಗ್ಗೆ BBMP ಅವರು ಬಂದಿದ್ದಾರೆ. ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ಡೀಟೇಲ್ನ ತೊಗೊಂಡು ಹೋಗಿದ್ದಾರೆ. ಇದು ಸುಮಾರು ಅರೌಂಡ್ 8 o'clock 8:15 ಅಂತ ಆಗಿರೋದು. ಸೊ ಅವ್ರಿಗೆ ಲೆಗ್ಗು ಫ್ರ್ಯಾಕ್ಚರ್ ಆಗಿದೆ. ಸರ್ಜರಿ ಮಾಡೋಕ್ಕೆ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ನೋಡೋಣ ಏನು ಹೇಳ್ತಾರೆ ಅಂತ. ಸೊ ಅವ್ರು ಹೇಳಿದ್ರೆ 2 months ಬಿಫೋರ್ ಏನೋ ನೋಟಿಸ್ ಎಲ್ಲ ಸರ್ವ್ ಮಾಡಿದಾರಂತೆ ಆ ಮರ ತೆಗ್ಸೋಕ್ಕೆ ಅಂತ. ಬಟ್ ಇನ್ನೂವರೆಗೂ ಆಗಿಲ್ಲ. ಮೈಟ್ ಬಿ ಏನೋ ಆಗಿರುತ್ತೆ. ಇವಾಗ ಕಂಡೀಷನ್ನು ಪೇಷಂಟ್ಸ್ ಔಟ್ ಆಫ್ ಡೇಂಜರ್ ಇದ್ದಾರೆ. ಮಾಣಿಕ್ಯವೆಲ್ಗೆ ರಿಪ್ ಫ್ರ್ಯಾಕ್ಚರ್ಸು ಆಗಿದೆ. ಅವ್ರು ಸದ್ಯಕ್ಕೆ ಚೆನ್ನಾಗಿದ್ದಾರೆ, ಈಗ ತೊಂದರೆ ಇಲ್ಲ. ದೇ ಆರ್ ಇನ್ ಸೇಫ್ ಹ್ಯಾಂಡ್, ನಾವು ನೋಡ್ಕೊತೀವಿ. ವಿಜಯಲಕ್ಷ್ಮಿ ಪೇಷಂಟ್ಗೆ ಫ್ರ್ಯಾಕ್ಚರ್ ಆಗಿದೆ, ವಿಶಾಲಾಕ್ಷಿ ಪೇಷಂಟ್ಗೆ ಫ್ರ್ಯಾಕ್ಚರ್ ಆಗಿದೆ. ಅವ್ರಿಗೆ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಆದಮೇಲೆ ಸ್ವಲ್ಪ ದಿನ ಅವ್ರು ಇರಬೇಕು, ಬೆಡ್ ರೆಸ್ಟ್ ಇರಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಒಂದು 3 months ಆಗುತ್ತೆ ಸರ್ ರಿಕವರ್ ಆಗೋಕ್ಕೆ ಅವರಿಬ್ರಿಗೂ. ಸೊ ಟೈಮ್ ತೊಗೊಳುತ್ತೆ ಸರ್. ಇಂಟೆನ್ಷನ್ ತೊಗೊಂಡು ಮಾಡೋಕ್ಕೆ ಹೇಳಿದ್ದಾರೆ ಟ್ರೀಟ್ಮೆಂಟು. ಸೊ ಅವ್ರು ಜುಡಿಷಿಯಲ್ ಬರೋದು. ಸೊ ಖಂಡಿತ ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಸಹಾಯ ಮಾಡ್ತೀವಿ. ಮಕ್ಕಳು ಪರವಾಗಿಲ್ಲ, ಸೇಫ್ ಆಗಿದ್ದಾರೆ. ಬಟ್ ಅಣ್ಣನಿಗೆ ಫ್ರ್ಯಾಕ್ಚರ್ ಇದು ಚೆಸ್ಟ್ನಲ್ಲಿ ಒಂದು 3-4 ಫ್ರ್ಯಾಕ್ಚರ್ಸ್ ಆಗಿಟ್ಟಿದೆ. ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆಗಿದೆ. ಸೊ ಇದು ಬಂದು ಬೆಳಗ್ಗೆ 7:30ಯಿಂದ 8 ಗಂಟೆಗೆ ಒಳಗಡೆ ಆಗಿದೆ. ನಾವು ಇರಲಿಲ್ಲ, ಅವ್ರು ಸ್ಕೂಲ್ ಬಿಡಕ್ಕೆ ಹೋಗಿದ್ರು ಮಕ್ಕಳನ್ನ, ಆವಾಗ ಆಗಿರೋದು ಇದು. ಬಟ್ ಏನಂದರೆ ಇದು ಆಲ್ರೆಡಿ ಅಲ್ಲಿ ಇರೋರು ಜನ ಎಲ್ಲ ಹೇಳಿದ್ರು ಈ ಮರಕ್ಕೆ 2 ತಿಂಗಳು. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನಾವು ಎಷ್ಟೇ ಪಾಟ್ ಹೋಲ್ನ ಮುಚ್ಚಬೇಕು ಅಂತೇಳಿ ನೋಡೋದು, ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು ಅರ್ಧ ಅಡಿ ಗುಂಡಿಗಳಿವೆ. ಇದು ಭಾಳ ಡೇಂಜರಸ್ ಕೇಸು. ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಪೊಲೀಸವ್ರಿಗೂ ಹೇಳಿದ್ದೀನಿ ನಾನು, ಈಗ ತಾನೇ DCPಗಳಿಗೂ ಮಾತಾಡಿದೆ ನಾನು. ಎರಡನೇದು, ಈ ನೀರನ್ನ ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು
ಅದನ್ನು ವಾಲು ರಿಟೈನಿಂಗ್ ವಾಲ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ ಆನ್ ಪ್ರಯಾರಿಟಿ. ಎರಡನೇದು ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ 1 ಲಕ್ಷ ಟ್ರ್ಯಾಕ್ಟ್ರು ಕೊಡ್ತಾರೆ ಅಂತ. ಎಲ್ಲಿ ಕ್ಲೀನ್ ಮಾಡಿದಾರೋ ಏನು ಮಾಡಿದಾರೋ ಅದಕ್ಕೊಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತೀವಿ. ಸೊ ಇವೆಲ್ಲ ಕೆಲವು ನಮಗೆ ಅನುಭವಗಳು ಆಗ್ತಾ ಇದೆ. ಇದಕ್ಕೆ ಈಗಾಗಲೇ ನೆಕ್ಸ್ಟು ಎಲ್ಲ ಕಡೆನೂ ಈ ಡ್ರೈನೇಜ್ ಅಕ್ಕಪಕ್ಕ ಇದನ್ನು ರಕ್ಷಣೆ ಮಾಡಲಿಕ್ಕೆ